ಎಲ್ರಿಗೂ ಅಭಿನಂದನೆಗಳು, ಶುಭಾಶಯಗಳು. ಇದು ಇನ್ಪುಟ್ ಅಂತ ಸರ್, ಆ್ಯಕ್ಚುಲಾಗಿ ಫೀಲ್ಡಿಂದ ಕಂಪ್ಲೀಟ್ ಪ್ರತಿಯೊಂದು ಕೂಡ ಕ್ಲಿಯರ್ ಆಗೋದಕ್ಕೆ ಆಲ್ಮೋಸ್ಟ್ ಒಂದು ಲಾಸ್ಟ್ ಫೈನಲ್ ಜಡ್ಜ್ ಆಗೋದಿಲ್ಲ ಸುದ್ದಿಗಳು ಯಾವ್ದು ಹೋಗ್ಬೇಕು, ಯಾವ್ದು ಹೋಗ್ಬಾರ್ದು. ಆಮೇಲೆ ಯಾವ ಥರ ಹೋಗ್ಬೇಕು, ಯಾವ ಥರ ತಗೊಳ್ಬೇಕು, ಬೇರೆ ಚಾನಲ್ಸ್ ಮಾಡ್ತಿದ್ದೆ ಇಂಗ್ಲೀಷ್ ಹಿಂದಿ ಚಾನಲ್ಸ್ ಏನಾಗ್ತದೆ ಹಾಗೆಲ್ಲ ಈಗೆಲ್ಲ ಅಡ್ವಾನ್ಸ್ ಆಯಿತು. ಈಗೆಲ್ಲ ಹೋಗಿವಾನೆಲ್ಲ ಹೊರಟೋಯ್ತು. ಈಗ ಅದನ್ನ ಹೋಗಿ ತಗೊಳ್ಳೋ ಪಾರ್ಕಿಂಗ್ ಪ್ರಾಬ್ಲಮ್ಸ್ 5G ನೆಟ್ವರ್ಕ್ ಅದ್ರ ಅಗ್ರಿಗೇಟ್ ಮಾಡ್ತಾರೆ. ಆಮೇಲೆ 4 ಸಿಮ್ ಕಾರ್ಡ್ ಹಾಕಿ ಹೌದು ಸೇಮ್ ಲೈಕ್ ಇಟ್ ಇದು ಬ್ಯಾಂಕನ್ನ ರಿಲೀಸೇ ಮಾರಾಟ ಮಾಡ್ತಾರೆ. ಯಾರು ಯಾವ ಥರ ಸುದ್ದಿಗಳು ಓದಬೇಕು, ಹೇಗೆ ತಗೋಬೇಕು. ಈಗ ಫಾರ್ ಎಕ್ಸಾಂಪಲ್ ಸಾಫ್ಟ್ ನ್ಯೂಸ್ ಕನೆಕ್ಟೆಡ್ ಟು ದ ಸ್ಟುಡಿಯೋ. ಸ್ಟುಡಿಯೋ ಹಾಲ್ ಸರ್, ಅಲ್ಲಿಂದ ಇಲ್ಲಿ ಬರುತ್ತೆ, ಸೇಮ್ ಡೆಸ್ಕಿಂದ ಇಲ್ಲಿ ಬರುತ್ತೆ ಕಮ್ಯುನಿಕೇಶನ್. ಅವ್ರು ಫೈನ್ ಮಾಡಿರ್ತಾರೆ, ಅಲ್ಲಿಂದ ಇಲ್ಲಿ ಶುರು ಆಗುತ್ತೆ, ಇಲ್ಲಿಂದ ಆ್ಯಂಕರ್ಗೆ ಕನೆಕ್ಟ್ ಆಗುತ್ತೆ. ಸೌಂಡು ಮತ್ತು ವಿಡಿಯೋಸು ಮಿಕ್ಸರು ಆ ಥರದ್ದೆಲ್ಲ ಬೇರೆ ಬೇರೆ ವಿಂಡೋಸ್ ಎಲ್ಲ ಇರುತ್ತೆ ಸರ್. ಅದರಲ್ಲಿ ಯಾವ ತಗೋಬೇಕು ಯಾವ್ದು ಬಿಡಬೇಕು ಇಲ್ಲಿಂದ ಥ್ರೂ ಸ್ಟುಡಿಯೋಗೆ ಕನೆಕ್ಟ್ ಆಗುತ್ತೆ ಆ್ಯಂಕರ್ ಮೈಕ್ಗೆ. ಸೊ ಅಲ್ಲಿ ಆ್ಯಂಕರ್ಗೆ ಇಲ್ಲಿಂದ ಕಮ್ಯುನಿಕೇಟ್ ಮಾಡಿದ್ರೆ ಯಾವ ತಗೋಬೇಕು, ಬ್ರೇಕಿಂಗ್ ತಗೋಬೇಕಾ ಬೇಡವಾ, ಇಲ್ಲಿಂದ ಮತ್ತೆ ಡೆಸ್ಕಿಗೆ ಕನೆಕ್ಟ್ ಆಗಿರುತ್ತೆ ಸರ್. ಅವರು ಇಲ್ಲಿ ಡೆಸ್ಕಿಗೆ ಇರ್ತಾರೆ, ಇಲ್ಲೇ ಇರ್ತಾರೆ, ಇಲ್ಲಿಂದ ಮತ್ತೆ ಇಲ್ಲಿಗೆ ಇರ್ತಾರೆ. ಆಮೇಲೆ ಈಗ ಆ್ಯಂಕರು ಯಾವ ಥರ ಮಾಡಬೇಕು. ಈಗ ನೀವು ಲೈವ್ ಬಂದ್ಬಿಡ್ತೀರಾ, ಈಗ ಯೂನಿವರ್ಸಿಟಿ ಪೊಲೀಸ್ ಕಮಿಷನರ್ ಲೈವ್ ಬಂದಿದೆ, ಅವ್ರಿಗೆ ಯಾವ ಥರ ಕ್ವಶನ್ಸ್ಗಳು ಕೇಳಬೇಕು, ಏನೇ ಕ್ಲಾರಿಫಿಕೇಶನ್ಸ್ ತಗೋಬೇಕು ಆ ಇನ್ಸಿಡೆಂಟ್ ಬಗ್ಗೆ ತೀರ್ಮಾನ ಮಾಡ್ತಾರೆ. ಇಲ್ಲಿಂದ ನಾವು ಕಂಪ್ಲೀಟ್ ಬ್ಲೈಂಡ್ ಆಗಿರ್ತಾರೆ ಅವರು. ಸಿಟ್ಟಿಂಗ್ ಹೆಡ್ ಇರ್ತಾರೆ ಮತ್ತು ಅದು ಆಪರೇಷನ್ ಆ ಥರ ಇದ್ದಾಗೆಲ್ಲ ಬಂದ್ಬಿಡ್ತಾರೆ. ತುಂಬಾ ಮೇಜರ್ ಇದ್ದಾಗ ನಾವುಗಳು ಬಂದ್ಬಿಡ್ತೀವಿ. ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂತಾರೆ ಸರ್. ಅವ್ರಿಗೆ ಗೈಡ್ ಮಾಡ್ತಾ ಹೋಗ್ತಾರೆ ಮೈಕಲ್ಲಿ. ಇದೊಂದು ಥ್ರೂ ಮೈಕ್ ಇರುತ್ತೆ ಸರ್ ಇಲ್ಲಿ. ಸೊ ಡೈನಾಮಿಕಲಿ ಕಂಟ್ರೋಲ್. Yes. What is the latest in this technology communication? So this is ROS switcher sir, 3ME switcher ಅಂತ ಕರೀತೀವಿ. Compared to other channels, what you have got? So we are going to AR/VR graphics design and Unreal Engine ಅಂತ ಹೊಸ graphics ಉಪಯೋಗ ಸ್ಟುಡಿಯೋದಲ್ಲಿ 360 ಡಿಗ್ರಿ ಸ್ಟುಡಿಯೋ ಮಾಡ್ತಿದ್ದೀವಿ ಸರ್ ಅದು. ಸೊ ವಿ ಕ್ಯಾನ್ ಯೂಸ್ ಝೀರೋ ಡೆನ್ಸಿಟಿ ಗ್ರಾಫಿಕ್ಸ್. ಕನ್ನಡದಲ್ಲಿ ಯಾರು ಯೂಸ್ ಮಾಡಿಲ್ಲ ಝೀರೋ ಗ್ರಾಫಿಕ್ಸ್. ಓನ್ಲಿ ಇನ್ ಮಲಯಾಳಂ ರಿಪಬ್ಲಿಕ್ ಟಿವಿ ಅಂತಿದೆ, ರಿಪಬ್ಲಿಕ್ ಟಿವಿ ಅಂಡ್ ಮಲಯಾಳಂ 24 ಅಂತಿದೆ, ಅವರಿಬ್ಬರು ಯೂಸ್ ಮಾಡ್ತಿದ್ದಾರೆ ಝೀರೋ ಡೆನ್ಸಿಟಿ ಗ್ರಾಫಿಕ್ಸ್ ಅಂತ. ನ್ಯೂಸ್ 18 ಇಂಗ್ಲೀಷ್ ಯೂಸ್ ಮಾಡ್ತಾರೆ ಸರ್. ನೋವೆಲ್ ಇನ್ ಕನ್ನಡ ಇಂಡಿಯಾ ಕನ್ನಡ ಮೀಡಿಯಾದಲ್ಲಿ ಯಾವುದು ಸದ್ಯಕ್ಕೆ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಝೀರೋ ಡೆನ್ಸಿಟಿ. ಝೀರೋ ಡೆನ್ಸಿಟಿ. ಎಸ್. ಸ್ಟೋರೇಜ್ ಎಲ್ಲ ಕ್ಲೌಡ್ ಹೋಗಿದೆ. ಇಲ್ಲ ಕೆಳಗಡೆ ಇದೆ, ಸೆಕೆಂಡ್ ಫ್ಲೋರ್ ಇದೆ ಅದು. ಕಾರ್ ರೂಮ್ ಸ್ಟೋರೇಜ್ ಮಾಮೂಲಿ ಪ್ರೋಗ್ರಾಮ್ಸ್ಗಳಿಗೆ ವಾಯ್ಸ್ ಓವರ್ ನಮ್ಮ ಫೇಸ್ಬುಕ್, ಯೂಟ್ಯೂಬ್, ವೆಬ್ಸೈಟ್, ಇನ್ಸ್ಟಾಗ್ರಾಮ್ ಎಲ್ಲ ಇಲ್ಲ ಅಪ್ಲೋಡ್ ಮಾಡ್ಬೋದು. ಇದು ನಮ್ಮ ಬ್ಯೂರೋ ಹೆಡ್ ಇಲ್ಲೇ ಬಂದಿದ್ದಾರೆ ಅವರಿಗೆ ವೈಟ್ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸರ್ ಕೂಡ ಆಗಮಿಸಿದ್ದಾರೆ ಗ್ಯಾರಂಟಿ ನ್ಯೂಸ್ಗೆ. ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಆಗ್ತಾ ಇರುವಂಥದ್ದು ಸರ್, ತಾವು ಬಂದಿದ್ದು ಬಹಳಷ್ಟು ನಮಗೆ ಖುಷಿಯನ್ನು ತಂದಿದೆ ಅಂತಲೇ ಹೇಳ್ಬೋದು. ಒಂದೆರಡು ಮಾತುಗಳು ಗ್ಯಾರಂಟಿ ನ್ಯೂಸ್ ಬಗ್ಗೆ. ನನಗೂ ಕೂಡ ಇಲ್ಲಿ ಬರಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಇವತ್ತು ನಮ್ಮ ರಾಧಾ ಹಿರೇಗೌಡರವರ ನೇತೃತ್ವದಲ್ಲಿ ಈ ಗ್ಯಾರಂಟಿ ನ್ಯೂಸ್ ಅಂತಕ್ಕಂಥ ಒಂದು ಹೊಸ ಕನ್ನಡ ಸುದ್ದಿವಾಹಿನಿ ಪ್ರಾರಂಭ ಆಗ್ತಾಯಿದೆ. ನಾನು ಈ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ವರದಿಗಾರರಿಗೆ ಮತ್ತು ಬ್ಯೂರೋ ಚೀಫ್ಗಳಿಗೆ ಮತ್ತು ಇದಕ್ಕೆ ಈ ಗ್ಯಾರಂಟಿ ನ್ಯೂಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳಿಗೆ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಈ ಗ್ಯಾರಂಟಿ ಸುದ್ದಿವಾಹಿನಿ ಏನಿದೆ, ಇದರಿಂದ ಕರ್ನಾಟಕದ ಜನತೆಗೆ ಉತ್ತಮವಾದಂತಹ ವಸ್ತುನಿಷ್ಠವಾದಂತಹ ನೈಜ ಸಂಗತಿಗಳು ಬಿತ್ತರವಾಗಲಿ ಅಂಥೇಳಿ ನಾನು ಆಶಿಸ್ತೇನೆ.